Dear student, today I am going to explain problem number 4 in computation of income from business. The problem is like this, that is Mr. Kumar of Bombay submits the following trading profit and loss account for the year ended 31st March 2020. He is also an employee in a cinema company in Bombay. Compute his income from business for the year ended 31st March 2020. ನೋಡಿ ಟ್ರೇಡಿಂಗು ಪಿ ಆ್ಯಂಡ್ ಅಕೌಂಟ್ ಕೊಟ್ಟವರು ನಾನು ಪ್ರಾಬ್ಲಮ್ ಒಂದೊಂದ್ಸರಿ ರಿವೀಲ್ ಮಾಡ್ತೀನಿ. ದಟ್ ಈಸ್ ಓಪನಿಂಗ್ ಸ್ಟಾಕ್ ಇದೆ, ದೆನ್ ಪರ್ಚೇಸ್ ಇದೆ, ಫ್ರೈಟು, ಗ್ರಾಸ್ ಪ್ರಾಫಿಟ್ಟು, ಕ್ರೆಡಿಟ್ ಸೈಡ್ ಸೇಲ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್. ನೋಡಿ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಅಂದರೆ ಎಲ್ಲವೂ ಸಹ ಟ್ರೇಡಿಂಗ್ ಅಕೌಂಟ್ ಐಟಮ್ಗಳೇ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದರೆ ಇಲ್ಲಿ ಸ್ಯಾಲ್ರಿ ಇದೆ, ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಟ್ ಸ್ಯಾಲ್ರಿ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅದು ಸಹ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ದಿಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಫಸ್ಟ್ ಹೆಡಿಂಗಲ್ಲಿ ನಾವು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ ಕನೆಕ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ ಅಂದರೆ ನೋಡಿ ಇನ್ಕಮ್ ಟ್ಯಾಕ್ಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಹಾಕೋದಕ್ಕೆ ಏನಾರ ಖರ್ಚಾದರೆ ಆ ಖರ್ಚು ಮಾಡ್ತಕ್ಕಂಥವ್ರು ಆ ಖರ್ಚು ಆಡಿಟ್ ಎಕ್ಸ್ಪೆನ್ಸಸ್ ಬರ್ತದೆ, ಹಾಗಾಗಿ ದಟ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಎಕ್ಸ್ಪೆನ್ಸಸ್ ಇನ್ ಕನೆಕ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ? ನೆಕ್ಸ್ಟು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಡೊನೇಷನ್ಸು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟು ಡೊನೇಷನ್ ಟು ಟ್ರೇಡ್ ಯೂನಿಯನ್ ಅವೆಲ್ಲ ಕೊಟ್ಟಾಗ ದಟ್ ಈಸ್ ಬಿಸ್ನೆಸ್ ಎಂಟರ್ಪ್ರೈಸ್ ಕೊಟ್ಟರೆ ಸಮಸ್ಯೆ ಇಲ್ಲ. ಯಾವುದನ್ನು ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಕೊಟ್ಟರೆ ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಇಲ್ಲಾಗುತ್ತೆ. ಬಟ್ ನಾವು ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಅಲ್ಲಿ ಟ್ಯಾಕ್ಸ್ ಲೈಬಿಲಿಟಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ನಾವು ಅದನ್ನು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ತೀವಿ ಅಂಡರ್ ಸೆಕ್ಷನ್ 80G. ಸದ್ಯಕ್ಕೆ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ದಟ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ LIC ಪ್ರೀಮಿಯಮ್ ಇದು ಪರ್ಸನಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವು ಆ್ಯಡ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ? ಈ ಪೇಜಲ್ಲಿ ಅಲ್ಲಿ ಗ್ರಾಸ್ ಪ್ರಾಫಿಟ್ ತೊಗೊತೀವಿ, ಡಿವಿಡೆಂಡು ನಾನ್ ಬಿಸ್ನೆಸ್ ಇನ್ಕಮ್. ಓಕೆನಾ? ನಾನ್ ಬಿಸ್ನೆಸ್ ಇನ್ಕಮ್ ಮೈನಸ್ ಮಾಡಬೇಕು. ಮತ್ತು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದು ಸಹ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ, ನಾವು ಮೂರನೇ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ನೆಕ್ಸ್ಟು ದಟ್ ಆರ್ ಬಿ ಡಿ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ? ಪಿ ಆ್ಯಂಡ್ ಅಕೌಂಟಲ್ಲಿ ಮೈನಸ್ ಮಾಡಿದ್ದೀವಿ, ನಾವು ಆ್ಯಡ್ ಮಾಡಬೇಕು ಮೊದಲನೇ ಹೆಡ್ಡಿಂಗಲ್ಲಿ. ಸನ್ಡ್ರಿ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಡಿಪ್ರಿಷಿಯೇಷನ್ನು ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ತೊಗೊಳ್ತೀವಿ ನಾವು. ಇಷ್ಟು ಪ್ರಾಬ್ಲಮ್ ಇದು. ಅಡ್ಜಸ್ಟ್ಮೆಂಟ್ ಇದೆ ನೋಡಿ. He has received a salary of rupees 12,000 from a cinema company and he has contributed 15% of his salary towards RPF. ನೋಡಿ ಇದು ನಮ್ಮ ಬಿಸ್ನೆಸ್ಗೆ ಇದಕ್ಕೂ ಸಂಬಂಧಪಡಲ್ಲ. ಇದು ಅವನೇನಾದರೂ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ದರೆ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ ತೊಗೊತೀವಿ. ಇಲ್ಲಿ ಸಿನಿಮಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಪರ್ಮನೆಂಟ್ ಎಂಪ್ಲಾಯ್ ಆಗಿರಲ್ಲ, ಹಾಗಾಗಿ ದಟ್ ಇನ್ಕಮ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಟ್ಯಾಕ್ಸ್ ಅಂತ ತೊಗೊತೀವಿ. 15% ಸ್ಯಾಲ್ರಿ RPF ಕೊಟ್ಟಾಗ ಅದು ಮೈನಸ್ ಮಾಡ್ಕೊತೀವಿ, ಬಟ್ ಇಲ್ಲಿ ಅದೇನು ಸಮಸ್ಯೆ ಬರಲ್ಲ, ಹಾಗಾಗಿ ದಟ್ ಈಸ್ ದ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅಂಟರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಇಲ್ಲಿ ನಮ್ಮ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಈ ಒಂದು ಅಡ್ಜಸ್ಟ್ಮೆಂಟ್ಗೆ ಸಮಸ್ಯೆ ಇಲ್ಲ. ಓಕೆನಾ? ಇದನ್ನೆಲ್ಲ ಡಸ್ ನಾಟ್ ಟೇಕ್ ಇನ್ ಟು ಕನ್ಸಿಡರ್. ಓಕೆನಾ? ನೆಕ್ಸ್ಟು ಪರ್ಚೇಸಸ್ ಇನ್ಕ್ಲೂಡ್ಸ್ ₹5,000 ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಅಗೇನ್ಸ್ಟ್ ಗೂಡ್ಸ್ ಟು ಬಿ ಡೆಲಿವರ್ಡ್ ಇನ್ ಏಪ್ರಿಲ್ 2020. ನೋಡಿ ನಮ್ಮ ಪ್ರೀವಿಯಸ್ ಇಯರ್ ಕ್ಲೋಸ್ ಆಗೋದು 31st March 2020 31st March 2020ಗೆ ಕ್ಲೋಸ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಏಪ್ರಿಲ್ 2020ಗೆ ಸಪ್ಲೈ ಮಾಡೋದಕ್ಕೆ ಸಪ್ಲೈಯರ್ಸ್ಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ, ಅದು ನೆಕ್ಸ್ಟ್ ಇಯರ್ಗೆ ಬರ್ತದೆ, ನಮ್ಮ ಪ್ರೀವಿಯಸ್ ಇಯರ್ ಬರಲ್ಲ. ಹಾಗಾಗಿ ದಟ್ ಪರ್ಚೇಸ್ ಆಫ್ ₹5,000 ಏನಾಗುತ್ತೆ, ನಮ್ಮ ಅಕೌಂಟಿಂಗ್ ಇಯರ್ ಬರಲ್ಲ, ನಮ್ಮ ಪ್ರೀವಿಯಸ್ ಇಯರ್ ಬರಲ್ಲ, ಹಾಗಾಗಿ ದಟ್ ಅಮೌಂಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆನಾ? ಫಸ್ಟ್ ಹೆಡಿಂಗಲ್ಲೇ ನಾವು ಆ್ಯಡ್ ಮಾಡ್ತೀವಿ. ಮತ್ತು ರೆಂಟ್ ಟ್ಯಾಕ್ಸಸ್ ಇನ್ಕ್ಲೂಡ್ಸ್ 1,800 ಬೀಯಿಂಗ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಫಾರ್ ದಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಅಂದರೆ ಅವನಿರ್ತಕ್ಕಂಥ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಟ್ಯಾಕ್ಸ್ ಕಟ್ಬಿಟ್ಟು ಆ ಟ್ಯಾಕ್ಸ್ ಅಮೌಂಟನ್ನು ನಾವಿಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದ್ದಾನೆ, ಆ ಮುನ್ಸಿಪಲ್ ಟ್ಯಾಕ್ಸನ್ನು ಇಲ್ಲಿ ರೆಂಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ₹1,800 ಅವನು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕೊಟ್ಟಿರ್ತಕ್ಕಂಥದ್ದು ಅವನ ಪರ್ಸನಲ್ ಎಕ್ಸ್ಪೆನ್ಸ್ ಆಗುತ್ತೆ, ಅದು ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಲ್ಲ. ಹಾಗಾಗಿ ₹1,800 ನಾವೇನು ಮಾಡ್ತೀವಿ, ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಫಸ್ಟ್ ಹೆಡಿಂಗಲ್ಲೇ ಆ್ಯಡ್ ಮಾಡಬೇಕು. ಓಕೆನಾ? ನೆಕ್ಸ್ಟು LIC ಪಾಲಿಸಿ ಈಸ್ ಫಾರ್ ₹15 lakhs. ಇದು ನಮಗೆ ಬೇಕಾಗಿಲ್ಲ. LIC ಪಾಲಿಸಿ ಎಷ್ಟಕ್ಕೆ ಮಾಡಿಸ್ಕೊಂಡಿರಲಿ, ರೀಫಂಡ್ ಆದಾಗ ನಮಗೆ ಬರುತ್ತಷ್ಟೇ, ಅದು ಮೆಚುರಿಟಿ ಆದಾಗ. ಇಲ್ಲಿ ಸದ್ಯಕ್ಕೆ ಆ ಪಾಲಿಸಿ ಅಮೌಂಟ್ ನಮಗೇನು ಲೆಕ್ಕಕ್ಕೆ ಬರಲ್ಲ. ಬಟ್ LIC ಪ್ರೀಮಿಯಮ್ ಕೊಟ್ಟಿರೋದು ನಮ್ಮ ಪಿ ಆ್ಯಂಡ್ ಅಕೌಂಟಲ್ಲಿ ಎಂಟ್ರಿ ಆಗಿದೆ, ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ, ಹಾಗಾಗಿ ನಾವು ಆ್ಯಡ್ ಮಾಡಿರ್ತೀವಿ. ನೆಕ್ಸ್ಟು ಡೊನೇಷನ್ ಪೇಯ್ಡ್ ಟು ಆನ್ ಇನ್ಸ್ಟಿಟ್ಯೂಷನ್ಸ್ ರೆಕಗ್ನೈಸ್ಡ್ ಅಂಡರ್ ಸೆಕ್ಷನ್ 80G ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅದೇ ಡೊನೇಷನ್ಸು ಸದ್ಯಕ್ಕೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಯಿತು,
ದಟ್ ಈಸ್ ಟೋಟಲ್ ಇನ್ಕಮ್ ಮಾಡ್ಬೇಕಾದ್ರೆ ನಾವು ಅದನ್ನು ಎ ಟಿ ಜಿನಲ್ಲಿ ಆ ಅಮೌಂಟನ್ನು ಕ್ಲೈಮ್ ಮಾಡ್ತೀವಿ ಆ್ಯಂಡ್ ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ತೀವಿ. ನೆಕ್ಸ್ಟು, ಮಿಸ್ಟರ್ ಕುಮಾರ್ ಸೆಲೆಬ್ರೇಟೆಡ್ ದಿ ಮ್ಯಾರೇಜ್ ಆಫ್ ಹಿಸ್ ಸನ್ ಆನ್ ಎ ಗ್ರಾಂಡ್ ಸ್ಕೇಲ್ ಆ್ಯಂಡ್ ಸ್ಪೆಂಟ್ ₹25 lakhs ಫಾರ್ ದಿ ಮ್ಯಾರೇಜ್. ಬಟ್ ವೆನ್ ಕ್ವಶನ್ ಬೈ ದಿ ITO ಅಬೌಟ್ ದಿ ಸೋರ್ಸಸ್ ಆಫ್ ಇನ್ಕಮ್ ಈ ಕುಡ್ ನಾಟ್ ಅಕೌಂಟ್ ಫಾರ್ ದಿ ಎ ಸೋರ್ಸ್ ಆಫ್ ಅಬೌಟ್ ₹2,20,000. ನೋಡಿ, ಇಲ್ಲಿ ಅವನ ಮಗನ ಮದುವೆಯನ್ನು 25 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಗ್ರ್ಯಾಂಡಾಗಿ. ಆದರೆ ITA ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಮಾಡಿದರೆ ಹೆಂಗೆ ಬಂತು 25 ಲಕ್ಷ ಅಂತ ಕ್ವಶನ್ ಮಾಡಿದಾಗ ಅವರಲ್ಲಿ ₹2,20,000 ಅವರು ಸೋರ್ಸ್ ತೋರ್ಸೋಕ್ಕಾಗಲಿಲ್ಲಂತೆ. ಹಾಗೇನು ಮಾಡ್ತೀವಿ ನಾವು ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್, ಅನ್ಎಕ್ಸ್ಪ್ಲೈನ್ಡ್ ಅಮೌಂಟ್, ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ಸ್ ಇವೆಲ್ಲವೂ ಸಹ ಬಿಸ್ನೆಸ್ ಇನ್ಕಮ್ಮೇ. ಓಕೆನಾ? ಲಾಸ್ಟ್ ಡಿಂಗಲ್ಲಿ ನಾವು ಅಮೌಂಟನ್ನು ₹2,20,000 ಅಕೌಂಟ್ ತೋರ್ಸೋಕ್ಕಾಗಿಲ್ವಲ್ಲ, ಆ ಅಮೌಂಟನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ನಾವು ಇನ್ಕಮ್ಗೆ ಆ್ಯಡ್ ಮಾಡ್ಕೊಬೇಕು. ಅದೊಂದು ಎಕ್ಸ್ಟ್ರಾ ಐಟಮ್ ಬರ್ತದೆ. ದಿಸ್ ಈಸ್ ಎ ಪ್ರಾಬ್ಲಮ್. ಓಕೆನಾ? ಈ ಪ್ರಾಬ್ಲಮ್ ರಿವೀಲ್ ಮಾಡಿತ್ತಾಯಿತು. ಈಗ ಸಾಲ್ಯೂಷನ್ಗೆ ಹೋಗ್ತೀನಿ ನಾನು. ನೋಡಿ ಮಾಮೂಲಿ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಕುಮಾರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 and 21. ಮಾಮೂಲಿ 4 ಹೆಡ್ಡಿಂಗಲ್ಲಿ ಮೊದಲನೇದರಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮಾಮೂಲಿ ಹಾಕ್ಕೊಂತೀವಿ. ನೆಟ್ ಪ್ರಾಫಿಟ್ಟು ಎಷ್ಟು? ₹15,100. ನೆಕ್ಸ್ಟು ಆ್ಯಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಮಾಮೂಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಮತ್ತು ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪೇ ಆ್ಯಂಡ್ ಅಕೌಂಟ್. ನೆಕ್ಸ್ಟ್ ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲಾಸ್ಟ್ ಒನ್ admissible incomes which are not charged in the profit and loss account. ಓಕೆನಾ? ಇದನ್ನು ನಾವು ನೋಡ್ಕೊಂಡು ಹೋಗೋಣ. ಈಗ ನೋಡಿ ಒಂದೊಂದೇ ನೋಡ್ಕೊಂಡು ಹೋಗ್ತೀನಿ ನಾನೀಗ. ನೆಟ್ ಪ್ರಾಫಿಟ್ ಆಸ್ ಪರ್ ಪೇ ಆ್ಯಂಡ್ ಅಕೌಂಟ್ ಹಾಕೊಂಡಿದ್ದೀವಿ. ಲೆಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ್ಯಾವ್ದು ಹಾಕೊಂಡಿದ್ದೀವಿ ನೋಡಿ. ಪರ್ಚೇಸಸ್ ಪೇಯ್ಡ್ ಟು ಸಪ್ಲೈಯರ್ಸ್ ಫಾರ್ April 2020, ಅದು ನೆಕ್ಸ್ಟ್ ಇಯರ್ಗೆ ಬರ್ತದೆ, ಈ ವರ್ಷಕ್ಕೆ ಬರಲ್ಲ. ಹಾಗಾಗಿ ₹5,000 ನಾವು ಆ್ಯಡ್ ಮಾಡ್ಕೊತೀವಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಷ್ಟು? ₹1,800 ಅಷ್ಟು ಮಾತ್ರ. ಬಟ್ ಅದು ಖರ್ಚು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ₹3,300 ಇದೆ ಪೇ ಆ್ಯಂಡ್ ಅಕೌಂಟಲ್ಲಿ. ಆದರೆ ₹1,800 ಮಾತ್ರ ಅದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಸಂಬಂಧಪಡುತ್ತೆ. ಅಷ್ಟು ಮಾತ್ರ ನಾವು ಆ್ಯಡ್ ಮಾಡ್ಕೊಬೇಕು. ಓಕೆನಾ? ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಎಂಟೈರ್ ಅಮೌಂಟು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಇನ್ಕಮ್ ಟ್ಯಾಕ್ಸು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಎಂಟೈರ್ ಅಮೌಂಟು. ಡೊನೇಷನ್ಸು ಅಷ್ಟೇ ಎಂಟೈರ್ ಅಮೌಂಟು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಮತ್ತು LIC ಪ್ರೀಮಿಯಮ್ಮು ಎಂಟೈರ್ ಅಮೌಂಟು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಮತ್ತು RBDD ಅದು ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೋಡಿ, ಇಷ್ಟು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವು ಪೇ ಆ್ಯಂಡ್ ಅಕೌಂಟಲ್ಲಿ ಮೈನಸ್ ಮಾಡಿಬಿಟ್ಟಿದ್ದೀವಿ. ಈಗ ನಾವೇನು ಮಾಡ್ತೀವಿ, ಅವೆಲ್ಲವನ್ನು ಸಹ ಆ್ಯಡ್ ಮಾಡ್ಕೊಂಡಾಗ ಟೋಟಲ್ಲು 12,800 ಬಂತು. ಈಗ 12,800ಗೆ 15,100 ನಾವು ಆ್ಯಡ್ ಮಾಡಿಕೊಂಡ್ರೆ ನಮಗೆ 27,900 ಬಂತು. ಓಕೆನಾ? ನೆಕ್ಸ್ಟು ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂತಹ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅವನಿದ್ದರೆ ಅಡ್ಜಸ್ಟ್ಮೆಂಟಿಗೆ ಬರ್ತವೆ. ಇಲ್ಲಿ ಯಾವುದು ಅಡ್ಜಸ್ಟ್ಮೆಂಟಲ್ಲಿ ಯಾವುದು ಇಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ನಾನು ನಿಲ್ ತೊಗೊಂಡಿದ್ದೇನೆ, ಅಮೌಂಟು ನಿಲ್ಲಾಗುತ್ತೆ. ನೆಕ್ಸ್ಟು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ನಾನ್ ಬಿಸ್ನೆಸ್ ಇನ್ಕಮ್ ಯಾವುದಿದ್ದರೆ ನಾವು ಮೈನಸ್ ಮಾಡ್ತೀವಿ. ಇಲ್ಲಿ 2 ಐಟಮ್ ಇದೆ, ಒಂದು ಡಿವಿಡೆಂಡು ಮತ್ತು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಎರಡು ಸಹ ನಾನ್ ಬಿಸ್ನೆಸ್ ಇನ್ಕಮ್ಮೇ. ಬಟ್ ಪೇ ಆ್ಯಂಡ್ ಅಕೌಂಟಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಅಂದರೆ ಪೇ ಆ್ಯಂಡ್ ಅಕೌಂಟಲ್ಲಿ ಇನ್ಕಮ್ಗೆ ಆ್ಯಡ್ ಮಾಡಿದ್ದೀವಿ. ಆ ಅಮೌಂಟನ್ನು ನಾವು ಮೈನಸ್ ಮಾಡ್ತೀವಿ. ನೋಡಿ, 2,000 and 4,800 ಟೋಟಲ್ ₹6,800 ನಾವು ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ ನಮಗೆ 21,100 ಬಂತು. ನೆಕ್ಸ್ಟು ಆ್ಯಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಒಂದು ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್. ಅಂದರೆ ಕ್ವಶನ್ ಮಾಡೋದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟರು 25 ಲಕ್ಷ ಹೆಂಗೆ ಬಂತು ಅಂತ ಕ್ವಶನ್ ಮಾಡಿದಾಗ ಅವರು ₹2,20,000 ಅಕೌಂಟ್ ತೋರ್ಸೋಕ್ಕಾಗಲಿಲ್ಲ ಅಂದರೆ ಆಗ ಅದು ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಆ ಅಮೌಂಟನ್ನು ನಾವು ಬಿಸ್ನೆಸ್ ಇನ್ಕಮ್ಗೆ ಆ್ಯಡ್ ಮಾಡ್ಕೊತೀವಿ. ₹2,20,000. ಅದನ್ನು ₹2,20,000 ಆ್ಯಡ್ ಮಾಡಿಕೊಂಡ್ರೆ ನಮಗೆ ರಿಯಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ₹2,41,100 ಬಂತು. ಓಕೆನಾ? ಇದು ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆನಾ? ರೈಟ್.